ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಎಲ್ಲಾ ಕಡೆ ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಾ, ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಾ, ಇನ್ಮೇಲೆ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ವಾ, ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳ ಕತೆ ಏನು ಹೇಳಿ, ಏನಾಯ್ತು, ಕರೆಕ್ಟ್ ಆಗಿರೋ ಮಾಹಿತಿ ತಿಳಿಸಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೇ ಇವಾಗ ಮಾಹಿತಿನ ತಿಳಿಸ್ಕೊಡ್ತೀನಿ. ಏನು ಬೈಕ್ ಟ್ಯಾಕ್ಸಿ ನಿಜವಾಗ್ಲೂ ಬ್ಯಾನ್ ಆಯ್ತಾ, ಏನಿದು ರೂಮರ ಅಂತ ಕೇಳೋರಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಇದನ್ನ ಕೊನೆವರೆಗೂ ನೋಡಿ. ಏನಪ್ಪಾ ಅಂತಂದ್ರೆ ಇವಾಗ ಎಲ್ಲ ಕಡೆ ಬೈಕ್ ಟ್ಯಾಕ್ಸಿ ವಿರುದ್ಧ ಆಯ್ತು, ಅದೇ ರೀತಿ ಈಗ ಆಟೋದವರಾಯ್ತು, ಇದಾಯ್ತು ಅಂತಲ್ಲಿ ಹೋರಾಟ ನಡೀತಾನೆ ಇತ್ತು. ಎಷ್ಟು ತುಂಬಾ ವರ್ಷಗಳಿಂದ 7-8 ವರ್ಷಗಳಿಂದ ನಡೀತಾನೆ ಇತ್ತು. ಅದಕ್ಕೆ ಒಂದ್ ರೀತಿಯ ತೆರೆ ಬಿದ್ದಂಗ ಆಗಿದೆ ಇವಾಗ. ಏನಪ್ಪಾ ಅಂತಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ ತುಂಬಾ ಸತಿ, ಗೌರ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನಾದ್ರು ಒಂದು ಇತ್ಯರ್ಥ ಮಾಡ್ಬೇಕು. ಇವಾಗ ಬೈಕ್ ಟ್ಯಾಕ್ಸಿನ ಲೀಗಲ್ ಅಂತ ಏನಾದ್ರು ಕರಿಬೇಕು ಅಥವಾ ಇಲ್ಲಿಗಲ್ ಅಂತ ಅನ್ನೋದು ಒಟ್ಟಿನಲ್ಲಿ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡ್ಬೇಕು ಅಂತಂತದ್ದು. ಇವಾಗ ಒಂದು ಅಧಿಸೂಚನೆಯನ್ನ ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ. ಏನಪ್ಪಾ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಇವತ್ತೇ ಬಂದಿರೋದು ಮೊನ್ನೆ ಬಂದಿರೋದು 6/3/2024 ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಪ್ರಕಾರ, ಈ ಅಧಿಸೂಚನೆ ನಿಮ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದ್ರದ್ದು, ಅಲ್ಲಿ ಹೋಗ್ಬಿಟ್ಟು ತಗೊಳ್ಳಿ. ಇಲ್ಲಾಂದ್ರೆ ನೀವೇನಾದ್ರು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇದು ಇರುತ್ತೆ, ಈ ಫೋಟೋ ಇರುತ್ತೆ, ನೀವು ಕೂಡ ಅದನ್ನ ಓದ್ಕೋಬಹುದು. ಇವಾಗ ಏನ್ ಹೇಳಿದಾರೆಪ್ಪ ಅಂದ್ರೆ, ಸರ್ಕಾರದ ಅಧಿಸೂಚನೆ ಸಂಖ್ಯೆ TD-160 TDO 2020 ದಿನಾಂಕ 14/7/2021 ಅನ್ವಯ ಸಾರ್ವಜನಿಕ ಸಾರಿಗೆಗಾಗಿ ಮೊದಲ ಮತ್ತು ಕೊನೆಯ ಹಂತದ ಸಾರಿಗೆ ಸಂಪರ್ಕವನ್ನು ಕಲ್ಪಿಸುವ ಮತ್ತು ಸ್ವಯಂ ಉದ್ಯೋಗ ಅವಕಾಶವನ್ನು ಒದಗಿಸುವುದಕ್ಕಾಗಿ ಮೋಟಾರು ವಾಹನ ಕಾಯ್ದೆ 1988 ಅದರ ಅಡಿಯಲ್ಲಿ 1988 ಕೇಂದ್ರ ಅಧಿಸೂಚನೆಯಲ್ಲಿ 59ರ ಕಲಂ 2ನೇ ಏನೇನೋ ಇದೆ, ಎಲ್ಲ ಇದೆ. ಅದ್ರ ಜೊತೆಗೆ ಏನ್ ಹೇಳಿದಾರೆ ಅಂದ್ರೆ, ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿನ ಎಲ್ಲಾ ನಗರ ಪ್ರದೇಶಗಳಲ್ಲಿ ಅನ್ವಯಿಸುವಂತೆ ಕರ್ನಾಟಕ ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆ 2021. ಇವಾಗ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಅಂದ್ರೆ ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ, ಅದೇ ರೀತಿ ಟ್ರಾನ್ಸ್ಪೋರ್ಟ್ ಸಲುವಾಗಿ ಏನ್ ಮಾಡಿದ್ರು ಅಂದ್ರೆ 2021ರಲ್ಲಿ ಕರ್ನಾಟಕ ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆ 2021 ಅಂತ ಹೇಳ್ಬಿಟ್ಟು ಜಾರಿಗೆ ತಂದಿದ್ರು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ಅಂದ್ರೆ ಬೈಕ್ ಟ್ಯಾಕ್ಸಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವರು, ಅದೇ ರೀತಿ ಆ ಟೈಮಲ್ಲಿ ಸಾರಿಗೆ ಸಚಿವರು ಯಾರಿದ್ರು ಅವರು ಎಲ್ಲರೂ ಸೇರ್ಬಿಟ್ಟು ಇದನ್ನ ತಂದಿದ್ರು. ಇವಾಗ ಏನಾಗಿದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿನ ಬೈಕ್ ಟ್ಯಾಕ್ಸಿ ಸೇವೆಯ ಅತ್ಯಗತ್ಯ ಮತ್ತು ಜಾರಿಯ ಬಗ್ಗೆ ವ್ಯವಸ್ಥಾಪಕ ಆದ್ರೆ ಈಗ ಎಲ್ಲ ಅವ್ರಿಗೊಂದು ಗೌರ್ಮೆಂಟ್ ಕಡೆಯಿಂದ ಒಂದು ತಂಡನ ಮಾಡ್ಬಿಟ್ಟು ಇದ್ರ ಬಗ್ಗೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ಅದೇ ರೀತಿ ಬೈಕ್ ಟ್ಯಾಕ್ಸಿಯಿಂದ ಉಪಯೋಗ ಏನು, ಬೈಕ್ ಟ್ಯಾಕ್ಸಿಯಿಂದ ಉಪಯೋಗ ಇಲ್ಲದೆ ಇರೋದೇನು ಅಂತ ಹೇಳ್ಬಿಟ್ಟು ಒಂದು ತಂಡನ ಮಾಡ್ಬಿಟ್ಟು, ಅದೇ ರೀತಿ ಆಟೋದವ್ರನ್ನು ಕೂಡ ಕೇಳಿ, ಬೈಕ್ ಟ್ಯಾಕ್ಸಿ ಅವ್ರನ್ನು ಕೂಡ ಕೇಳಿ ಏನ್ ನಡೀತಾ ಇದೆ ಅಂದ್ರೆ ಇದನ್ನ ಲೀಗಲ್ ಆಗಿ ಮಾಡ್ಬೇಕಾ, ಇಲ್ಲಿಗಲ್ ಆಗಿ ಮಾಡ್ಬೇಕಾ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ಏನಪ್ಪಾ ಹೊರಗೆ ಬಂದಿರೋದಂತ ಅಂದ್ರೆ, ಬೈಕ್ ಟ್ಯಾಕ್ಸಿಯಿಂದ ಹೆಣ್ಮಕ್ಳಿಗೆ, ಯಾರು ಮಹಿಳೆಯರಿದ್ದಾರೆ, ಮಹಿಳೆಯರಿಗೆ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಅನ್ನೋ ಒಂದು ಲೈನು ಕೂಡ ಇದೆ, ಇದರಲ್ಲಿದೆ. ನೀವು ಇದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲಿ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಲಿಂಕ್ ಇದೆ, ಅದು ಕೊಟ್ಟಿರ್ತೀನಿ. ನೀವು ಅದರಲ್ಲಿ ಹೋಗ್ಬಿಟ್ಟು ನೋಡ್ಬೋದು, ಇಲ್ಲಾಂದ್ರೆ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ದೇ ಇರುತ್ತೆ. ಓಕೆ, ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಇವಾಗ ಇವ್ರು ಮಾಡಿರೋದು ಏನಪ್ಪಾ ಅಂದ್ರೆ, ಏನು ಕಾಯ್ದೆ ಇತ್ತು, ಕರ್ನಾಟಕ ವಿದ್ಯುತ್ ಬೈಕ್ ಟ್ಯಾಕ್ಸಿ ಯೋಜನೆ 2021 ಏನ್ ಕಾಯ್ದೆ ಇತ್ತು, ಆ ಕಾಯ್ದೆನ ಇವರು ರದ್ದು ಮಾಡಿದ್ದಾರೆ. ಇವಾಗ ಹೇಳ್ತಾ ಇದ್ರು, ಇಲ್ಲ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿದೆ, ಬೈಕ್ ಟ್ಯಾಕ್ಸಿನ ಲೀಗಲ್ ಮಾಡಿಬಿಟ್ಟಿದ್ದಾರೆ 2021ರಲ್ಲಿ ಅಂತ ಹೇಳ್ಬಿಟ್ಟು ಅದ್ರದ್ದೇನೋ ಕಾಪಿ ಆಗಿರ್ಬೋದು, ಅದೇ ರೀತಿ ಅದ್ರದ್ದು ಅಂದ್ರೆ ಒಂದು ಪೇಪರ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದೇನು ತೋರಿಸ್ತಾ ಇತ್ತು, ಅದನ್ನ ಇವತ್ತು ರದ್ನ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇದು ಆಲ್ಮೋಸ್ಟ್ ಬೈಕ್ ಟ್ಯಾಕ್ಸಿನೇ ಸ್ಟಾಪ್ ಆದಂಗೆ. ಎಲೆಕ್ಟ್ರಿಕಲ್ ವೆಹಿಕಲ್ ಗಳನ್ನ ನಾವು ಬೈಕ್ ಟ್ಯಾಕ್ಸಿಯಾಗಿ ಮಾಡಕ್ಕೆ ಅಲಾವ್ ಕೊಟ್ಟಿಲ್ಲ ಅಂದ್ಮೇಲೆ, ಇನ್ ಪೆಟ್ರೋಲ್ ವೆಹಿಕಲ್ ಆಗಿರ್ಬೋದು, ವೈಟ್ ಬೋರ್ಡ್ ವೆಹಿಕಲ್ ಗಳನ್ನ ಆಗಿರ್ಬೋದು, ವೈಟ್ ಬೋರ್ಡ್ 2 ವೀಲರ್ ಆಗಿರ್ಬೋದು, ಖಾಸಗಿ ವೆಹಿಕಲ್ ಗಳನ್ನ ಹೆಂಗ್ ಪರ್ಮಿಷನ್ ಕೊಡ್ತಾರೆ ಯೋಚನೆ ಮಾಡಿ. ಇದು ಅಂದ್ರೆ 99 ಅಲ್ಲ 100% ಏನು ಅಂದ್ರೆ ಬೈಕ್ ಟ್ಯಾಕ್ಸಿ ಇದು ಯಾರ ಅಂದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಬ್ಯಾನ್ ಮಾಡಿದ್ದಾರೆ. ಓಕೆ, ಇದನ್ನ ನಾನು ತಿಳಿಸ್ತಾ ಇರೋದು. ಈಗ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಹೇಳಿದ್ದೀನಿ. ಬಟ್ ಇನ್ನೂ ಮುಂದುವರೆದು ಇವಾಗ ರ್ಯಾಪಿಡೋ ಆಗಿರ್ಬೋದು, ಊಬರ್ ಆಗಿರ್ಬೋದು, ಅದೇ ರೀತಿ ಇನ್ನೊಂದು ಯಾವ್ದಿದೆ ಓಲಾ ಆಗಿರ್ಬೋದು, ಇವರೆಲ್ಲನೂ ಏನ್ ಮಾಡ್ತಾರೆ ಇನ್ ಮುಂದೆ ನೀವು ಕೇಳ್ಬೋದು, ಇದ್ರಲ್ಲಿ ದುಡಿತಾ ಇರೋರು ಏನ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ. ಇನ್ನೊಂದಂದ್ರೆ, ನಾನು ಮುಂಚೆನೆ ಹೇಳ್ತಾ ಇದ್ದೆ, ಕರ್ನಾಟಕ ಸರ್ಕಾರದ ಅಧಿಸೂಚನೆ ಬರ್ಲಿ, ಏನ್ ಬರುತ್ತೋ ಅದಕ್ಕೆ ಎಲ್ರೂ ಬದ್ರಿರ್ತಾರೆ. ಯಾರಾದ್ರೂ, ನಾ ಆದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ಇನ್ನೊಬ್ರಾದ್ರೂ ಅಷ್ಟೇ, ಅಧಿಸೂಚನೆ ಏನಿರುತ್ತೆ ಅದಕ್ಕೆ ಬದ್ರಿರ್ತಾರೆ.
ಈಗ ಅವರು ರ್ಯಾಪಿಡೋ ಊಬರ್ ಅವ್ರೇನಿದೆ ಸ್ಟೇ ತರ್ತಾರೋ ಅದನ್ನ ಮಾಡ್ತಾರೋ ಇದನ್ನ ಮಾಡ್ತಾರೋ ಗೊತ್ತಿಲ್ಲ. ಇವತ್ತಿನ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸಿದೀನಿ. ಮುಂದೇನೋ ಅವ್ರೇನ್ ಸ್ಟೇ ತಂದು ಅದೇನ್ ಮಾಡ್ತಾರೋ ಅದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇದರಿಂದ ಕೆಲವೊಬ್ಬರಿಗೆ ಖುಷಿನೂ ಆಗ್ಬೋದು, ಕೆಲವೊಬ್ಬರಿಗೆ ದುಃಖನೂ ಆಗ್ಬೋದು. ಯಾಕಂದ್ರೆ ಆ ರ್ಯಾಪಿಡೋ ರ್ಯಾಪಿಡೋ ಆಗಿರ್ಬೋದು, ಊಬರ್ ಆಗಿರ್ಬೋದು, ಏನ್ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರಲ್ಲ ಅವ್ರು ಹೆಂಗಪ್ಪ ಇನ್ನ ಅಂತ ಹೇಳ್ಬಿಟ್ಟು. ಅದೇ ರೀತಿ ಆಟೋ ಅವ್ರಿಗೆ ಅಂದ್ರೆ ಆಟೋದವ್ರಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಅವ್ರಿಗೆ ಇದರಿಂದ ಬೈಕ್ ಟ್ಯಾಕ್ಸಿಯಿಂದ ಯಾರ್ಯಾರಿಗೆಲ್ಲ ತೊಂದರೆ ಆಗ್ತಾ ಇರುತ್ತಲ್ಲ ಅವ್ರಿಗೂ ಒಂದ್ ಸ್ವಲ್ಪ ನಾವು ಇಷ್ಟು ದಿನ ಹೋರಾಟ ಮಾಡಿದ್ದಕ್ಕೂ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಒಳ್ಳೇದಾಯ್ತು ಕೂಡ ಅಂತ ಅನ್ಬೋದು. ಯಾರೆಲ್ಲ ಈಗ ಬೈಕ್ ಟ್ಯಾಕ್ಸಿ ಮಾಡ್ತೀರಾ, ಇನ್ನು ಮೇಲೆ ನಾನು ಹೇಳ್ತಾ ಇದೀನಿ, ಯಾರೆಲ್ಲ ಬೈಕ್ ಟ್ಯಾಕ್ಸಿ ಯಾವುದೇ ಆ ಕಂಪನಿಯಿಂದ ಆಗಿರ್ಬೋದು, ಯಾರು ಕೂಡ ಈ ಸದ್ಯಕ್ಕೆ ಮಾಡಕ್ ಹೋಗ್ಬೇಡಿ. ಯಾಕಪ್ಪ ಅಂತ ಹೇಳ್ತೀನಿ ಕೇಳಿ. ಅಂದ್ರೆ ಇವಾಗ ರೂಲ್ಸ್ ಬಂದಿದೆ, ಗೋರ್ಮೆಂಟ್ ಕಡೆಯಿಂದಾನೇ ರೂಲ್ಸ್ ಬಂದಿದೆ. ಓಕೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಅಕಸ್ಮಾತ್ ನೀವು ಮಾಡ್ತೀನಿ ಇಲ್ಲ ಮಾಡೇ ತಿಂತೀನಿ ಅಂದ್ರೆ ಅದ್ರ ಮೇಲೆ ನಿಮ್ ಇಷ್ಟ. ಓಕೆ, ಅಕಸ್ಮಾತ್ ಏನೋ ಇಲ್ಲ ನಿಮ್ ಕಂಪ್ನಿಯವ್ರು ಹೇಳಿದ್ರು ಅಂದ್ರೆ ಅವರು ಯಾವ ರ್ಯಾಪಿಡೋ ಊಬರ್ ಓಲಾ ಏನ್ ಕಂಪ್ನಿ ಮಾಡ್ತಾ ಇರ್ತಾರ ಅವ್ರು ಹೇಳಿದ್ರು ಇದೆಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ನೀವೇನಾದ್ರು ಮಾಡ್ಬೇಕು ಅಂದ್ರೆ ಲೆಟರ್ ಇಸ್ಕೊಳ್ಳಿ. ಗೋರ್ಮೆಂಟ್ ಕಡೆಯಿಂದಾನೇ ಬಂದಿರೋ ಲೆಟ್ರು, ಗೋರ್ಮೆಂಟ್ ಕಡೆಯಿಂದಾನೇ ಸಿಗ್ನೇಚರ್ ಆಗಿರ್ಬೇಕು. ಆ ಲೆಟರ್ ಇಸ್ಕೊಂಡು ನೀವು ಮಾಡಂಗಿದ್ರೆ ಮಾಡ್ಬೋದು. ಬಟ್ ಕೊನೆಯಲ್ಲಿ ಹೇಳೋದು ಅಂದ್ರೆ ವೈಟ್ ಬೋರ್ಡ್ ಅಲ್ಲಿ ಅದು ಇಲ್ಲಿಗಲೇ ಗೊತ್ತಿರೋದು ಎಲ್ರಿಗೂ. ವೈಟ್ ಬೋರ್ಡ್ ಅಲ್ಲಿ ಇಲ್ಲಿಗಲೇ. ಯಾಕಂದ್ರೆ ಯೆಲ್ಲೋ ಬೋರ್ಡೇ ಬೇರೆ, ವೈಟ್ ಬೋರ್ಡೇ ಬೇರೆ. ಯೆಲ್ಲೋ ಬೋರ್ಡ್ ಇರೋದು ಕಮರ್ಷಿಯಲ್ಗೋಸ್ಕರ, ಅದೆಲ್ರಿಗೂ ಗೊತ್ತು. ವೈಟ್ ಬೋರ್ಡ್ ಇರೋದು ಪರ್ಸನಲ್ ಯೂಸೇಜ್ಗೋಸ್ಕರ. ಹಂಗ್ ನೋಡಕ್ ಹೋದ್ರೆ ಏನಂತಾರದು ಪೋರ್ಟರ್, ಅದೇ ರೀತಿ ಅಂಕಲ್ ಡೆಲಿವರಿ, ಯಾವುದೇ ರೀತಿಯ ಫುಡ್ ಡೆಲಿವರಿ ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲ, ಗೊತ್ತಾ? ಹಂಗ ರೂಲ್ಸ್ ನೋಡಕ್ ಹೋದ್ರೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಇವತ್ತಿನ ಅಪ್ಡೇಟ್ ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದಿನಿ. ಇದಕ್ಕೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಿಮಗೆ ಇದ್ರ ಬಗ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.